ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಯುದ್ಧ ನೌಕೆಗಳ ನಾಕಾಬಂದಿ 16ಕ್ಕೂ ಹೆಚ್ಚು ಅಮೆರಿಕ ಯುದ್ಧ ನೌಕೆಗಳ ಲಂಗರ್ ಹಾಕಿವೆ. ಪೂರ್ವ ಮಧ್ಯಪ್ರಾಚ್ಯದಲ್ಲೇ ಈ ಯುದ್ಧ ನೌಕೆಗಳು ಬೀಡ್ಬಿಟ್ಟಿರೋದು. ಹಾರ್ಮುಜ್ ಮೇಲೆ ದಿಗ್ಬಂಧನ ಹಾಕ್ತು ಅಮೆರಿಕ, ಅದರ ಬೆನ್ನಲ್ಲೇ ಈ ರೀತಿ ಯುದ್ಧ ನೌಕೆಗಳು ಜಮಾವಣೆಯಾಗಿದೆ. ಇನ್ನು ಕೆಂಪು ಸಮುದ್ರದಲ್ಲೂ ಕೂಡ ನಿಯಂತ್ರಣಕ್ಕೆ ಅಮೆರಿಕ ಮುಂದಾಗಿದೆ. ಈ ಮಧ್ಯೆ ಹಾರ್ಮುಜ್ ದಾಟಿದೆ ಭಾರತದ ಮತ್ತೂ ಒಂದು ಹಡಗು ಪಾಯಾ ಲೇಬರ್ ಶಿಪ್ ದುಬೈನಿಂದ ಭಾರತದತ್ತ ಪಯಣ ಬೆಳೆಸಿದೆ. ಅಮೆರಿಕ ದಿಗ್ಬಂಧನದ ಬಳಿಕ ಮೊದಲ ಹಡಗು ಸಂಚಾರ. ಅಮೆರಿಕ ಹಾರ್ಮುಜ್ ಬಳಿ ದಿಗ್ಬಂಧನ ಹಾಕದ ಮೇಲೆ ಭಾರತದ ಮೊದಲ ಹಡಗು ಇಲ್ಲಿಂದ ಸಂಚರಿಸ್ತಾ ಇರೋದು. ಹಾರ್ಮುಜ್ ಮೇಲೆ ದಿಗ್ಬಂಧನ ಹೇರುವಂತಹ ಅಮೆರಿಕ ಇರಾನಿಯನ್ ಶಿಪ್ಗಳ ಮೇಲೆ ದಿಗ್ಬಂಧನ ಹೇರಿದೆ. ಜೊತೆಗೆ ಯಾರೆಲ್ಲ ಸುಂಕ ಕಟ್ಟು ಬರ್ತೀವಿ ಅಂತ ಹೇಳ್ತಾ ಇದೆಯೋ ಅಂತಹ ಹಡಗುಗಳಿಗೆ ನಿರ್ಬಂಧವನ್ನು ಹೇರಿರುವಂಥದ್ದು. ಆದರೆ ಭಾರತದ ಹಡಗುಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಿಲ್ಲ. ಪಾಯಾ ಲೇಬರ್ ಶಿಪ್ ಹೊರಟಿದೆ. ದುಬೈನಿಂದ ಹೊರಟಂಥ ಹಡಗು ಹಾರ್ಮುಜ್ ದಾಟಿ ಈಗ ಭಾರತದತ್ತ. ಅಮೆರಿಕ ಒಂದು ಕಡೆ ದಿಗ್ಬಂಧನ, ಮತ್ತೊಂದೆಡೆ ಇರಾನ್ ಕಣ್ಣಿಟ್ಟಿದೆ ಹಾರ್ಮುಜ್ ಜಲಸಂಧಿಯಲ್ಲಿ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಬಹಳ ಸಮಸ್ಯೆ ಆಗಿರೋ ನಡುವೆನೇ ನಮ್ಮ ಹಡಗು ಬರ್ತಾ ಇದೆ. ಅಮೆರಿಕದ ಹಾರ್ಮುಜ್ ದಿಗ್ಬಂಧನಕ್ಕೆ ಚೀನಾ ಸೆಡ್ ಹೊಡಿತಾ ಇದೆ. ಚೀನಾದ ಹಡಗು ಕೂಡ ಹಾರ್ಮುಜ್ ಜಲಸಂಧಿಯನ್ನು ದಾಟಿದೆ. ರಿಚ್ ಸ್ಟಾರಿ ಎನ್ನುವಂಥ ಹೆಸರಿನ ಮಧ್ಯಮ ಶ್ರೇಣಿಯ ಟ್ಯಾಂಕರ್ ಅದು. 2023ರಲ್ಲಿ ವಾಷಿಂಗ್ಟನ್ ಕಪ್ಪು ಪಟ್ಟಿಗೆ ಸೇರಿಸಿತ್ತು ಈ ಹಡಗನ್ನ. ಇರಾನ್ ಬಂದರಿನಿಂದಲೇ ನಿರ್ಗಮಿಸ್ತಾ ಇದು, ಆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದರೆ ದಾಟಿದೆ ಅನ್ನೋದು ಮಾಹಿತಿ ಬರ್ತಾ ಇದೆ. ರಿಚ್ ಸ್ಟಾರಿ ಹೆಸರಿನ ಮಧ್ಯಮ ಶ್ರೇಣಿಯ ಟ್ಯಾಂಕರ್ ಅದು, ಚೀನಾದ ಹಡಗು. ಅಮೆರಿಕ ನಿರ್ಬಂಧ ಹೇರಿದೆ ಈ ಹಾರ್ಮುಜ್ ಜಲಸಂಧಿಯನ್ನು ದಾಟುವಂತಹ ಹಡಗುಗಳಿಗೆ. ಸುಂಕ ಕಟ್ಟಿ ಯಾರು ಹೋಗ್ತಾರೋ, ಇರಾನ್ ಪರವಾಗಿ ಯಾರು ನಿಂತಿದ್ದಾರೋ ಅಂತ ಹಡಗುಗಳಿಗೆ ನಿರ್ಬಂಧ ಹೇರ್ತಾ ಇದೆ. ಇದೆಲ್ಲದರ ನಡುವೆ ಕೂಡ 2023ರಲ್ಲಿ ವಾಷಿಂಗ್ಟನ್ನಿಂದ ಕಪ್ಪು ಪಟ್ಟಿಗೆ ಸೇರಲ್ಪಟ್ಟಿದ್ದಂತಹ ಶಿಪ್ ಇಲ್ಲಿಂದ ದಾಟಿದೆ. ಆದರೆ ಇದು ಇರಾನ್ ಬಂದರಿನಿಂದ ನಿರ್ಗಮಿಸಿದ್ದ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ.